ನಮಸ್ಕಾರ ರೀ ಗಿಚ್ಚನ್ ರಿಚ್ ಮಂದಿ. ಇವತ್ತು ಬೆಳಿಗ್ಗೆ ಎದ್ದ ಅವಲಕ್ಕಿ ಒಂದು ಪ್ಲೇಟ್ ಹೊಡೆದ ಕ್ಯಾರ ಹಂಗೆ ನಾವು ಗಾಡಿ ತೊಗೊಂಡ ಹೊಲಕ್ಕೆ ಹೊಂಟ್ಬಿಟ್ಟು ನೋಡ್ರಿ. ಹೊಲಕ್ಕೆ ಹೋಗಿ ಏನು ಮಾಡಿದ್ವಿ ಅಂತೇಳಿ ತೋರಿಸ್ತಂದ್ರೆ ನಿಮಗೆ ಏನೇನು ಮಾಡಿದ್ವಿ ಇವತ್ತು ಹೊಲಕ್ಕೆ ಹೋಗಿ ಅಂತೇಳಿ ಹಂಗೆ ಗಮ್ ಅಂತ ಹೋದ್ರಿ. ಹೋಗಿ ಹಂಗೆ ಅಂದ ವಿಡಿಯೋ ತೊಗೊಂಡ್ರಿ ನಮ್ಮ ಹೊಲ ಹೆಂಗೈತೆ ಅಂತೇಳಿ ಎಲ್ಲ ತೋರಿಸ್ತಂದ್ರೆ ನಿಮಗೆ. ಇದರಿ ನಮ್ಮ ಹೊಲ, ಇದು ನಮ್ಮ ಹೊಲದಾಗಿನ ಮನಿ, ಹೊಲದಾಗಿನ ಸಡ್ಡ ಜ್ವಾಟ್ನಿ ಇಡಾಕ್ ಅಂತ ಹೇಳಿದ್ರು ಮಾಡಿದ್ವಿ ರೀ. ಏನಿಲ್ರಿ ಬರಗೊಡ್ಕ ಒಂದ್ ಕೆಲಸ ಮಾಡಿದ್ವಿ ಹೊಲಕ್ ಬರಗೊಡ್ಕ. ನೋಡ್ರಿ ಇಲ್ಲ ಕಂಜೂರ್ ಕಡದ್ ಬಿಡ್ತ ಕೈ ಹಂಗಾತ. ಏನಿಲ್ರಿ ಕಬ್ಬ ಈ ಸರ ಯಾಕೋ ಸುಮಾರಾಗೈತಿ. ಕರ್ಮೇವಿನ ಗಿಡ ಎಲ್ಲಾ ಗಿಡಗಳು ಬೇಯಿಸ್ಬಿಟ್ಟಾರಿ ನಮ್ಮ ಅಪ್ಪ. ನೋಡ್ರಿ ಎಲ್ಲಾ ತರನು ಗಿಡ ಹಚ್ಬಿಟ್ಟಾರ. ನಮ್ಮ ಹೊತ್ತ ಸಾಲ ತೋರಿಸ್ತಂಬರಿ ನಿಮಗೆ ಏನೇನ್ ಗಿಡ ಅದಾವ ಅಂತ ಹೇಳಿ. ಇಲ್ಲಿ ನೋಡ್ರಿ ಪ್ಯಾರಲ್ ಗಿಡ, ಇದು ಲಿಂಬಿ ಗಿಡ, ಅಲ್ಲಿಂದ ಇದು ದಾಳಂಬ್ರಿ ಗಿಡ. ನೋಡ್ರಿ ಇಲ್ಲೊಂದು ಐತಿ ಲಿಂಬಿ ಗಿಡ ಸಣ್ಣ. ಹಂಗ ಇಲ್ಲೊಂದು ಗಿಡ ಐತಿ ಸಾಗವಾಣಿ ಗಿಡ, ಇದು ಹಲಸಿನ ಗಿಡ, ಇದು ಸೀತಾಫಲ, ತೆಂಗಿನ ಗಿಡ, ಅಲ್ಲಿಂದ ಇದೊಂದು ಸಾಗವಾಣಿ ಗಿಡ. ಆಮ್ಯಾಲ ಇಲ್ಲೊಂದು ತೆಂಗಿನ ಗಿಡ ಐತ್ರಿ, ಮತ್ತೊಂದು ದಾಳಂಬ್ರಿ ಗಿಡ, ಬೇವಿನ ಗಿಡ, ಮತ್ತು ದಾಳಂಬ್ರಿ ಗಿಡ, ಸೀತಾಫಲ ಗಿಡ, ತೆಂಗಿನ ಗಿಡ. ಇಲ್ಲೇ ಹೊಲ ಇದು ಹೊಲದಾಗ ಏನೈತ್ರಲ್ಲ ಇಲ್ಲೆಲ್ಲ ನೀರು ನಿಂತಿರ್ತೈತಿ ಹೊಳಿ ಬಂದ. ಯಾಕಂದ್ರೆ ನಾವು ಮಲಪ್ರಭಾ ನದಿ ಇಲ್ಲೇ ನೀರು ಆಗ್ತೈತಿ. ನೋಡ್ರಿ ಎಲ್ಲ ಫುಲ್ಲ ಗಿಡಗಳು ಹಂಗೆ ಬೆಳೆಸಿವ. ಇಲ್ಲೊಂದು ಕರ್ಮ ಗಿಡ ಐತಿ. ಎಲ್ಲರೂ ಬೆಳೆದಿರ್ಬೇಕು. ಕಸ ನೋಡಿ ಏನಿದೆ ಹಾಕ್ರಿ ಅಂತೇಳಿ. ಇದೊಂದು ಮಾವಿನ ಗಿಡ ನೋಡ್ರಿ ದೊಡ್ಡದೈತಿ. ಕರೆ ದೊಡ್ಡ ಕಾಯಿ ಹಾಕವ, ಕಾಯ ರುಚಿ ಆಗಂಗಿಲ್ರಿ. ಏನ್ ಮಾಡೋದು ಎಲ್ಲ ಹುಳ ಬೆಳಕ್ ಶುರು ಮಾಡ್ತಾವ. ಯಾಕಂದ್ರೆ ಇಷ್ಟು ದೊಡ್ಡ ಕಾಯಿ ಹಾಕ್ತಾವ್ರಿ. ಕಾಯಿ ಹಾಕ್ಯಾರ ಒಳಗೆ ಹುಳ ಬೀಳ್ತಾವ. ಅದ ಹುಳ ಬಿದ್ಮೇಲೆ ಏನು ಮಾಡಾಕ ಬರ್ದಂಗೆ ಆಗ್ತೈತಿ. ಬಟ್ ಕಾಯಿ ನೋಡ್ರೆ ಗಿಡ ಕಡಿಬಾರ್ದು ಅನಿಸ್ತೈತಿ. ಯಾಕಂದ್ರೆ ಇಷ್ಟು ವರ್ಷ ಇಷ್ಟು ದೊಡ್ಡ ಕಾಯಿ ಆದ್ರೂ ಒಂದು ಕಾಯಿ ತಿಂದಿಲ್ರಿ ಇದ್ರಾಗಿಂದ. ಅದಕ್ಕೆ ಏನು ಮಾಡ್ಬೇಕಂತೇಳಿ ಯಾರ ಇದ್ರ ಕಾಮೆಂಟ್ ಮಾಡ್ರಿ. ನೋಡ್ರಿ ನವಿಲ್ ಗರಿ ಬಿದ್ದೈತಿ. ಯಾಕಂದ್ರೆ ಇಲ್ಲೆಲ್ಲ ನವಿಲ್ ಅಡ್ಡಾಡ್ತಿರ್ತಾವ್ರಿ. ಹೊಳಿನೂ ಸನಿ ಐತ್ಲಾ, ಹಿಂಗಾಗಿ ಹೊಳಿ ಸನಿಕ್ ಬಿದ್ದಕ್ಕೆ ನವಿಲದು ಬಾ ಅಡ್ಡಾಡ್ತಿರ್ತಾವ್ರಿ. ಇದೊಂದು ದೊಡ್ಡ ಲಿಂಬಿ ಗಿಡ ರೀ. ಲಿಂಬಿ ಕಾಯಿ ಹಾಕ್ಯಾವನ ನೋಡೋಣ ಬರಿಲ್ಲ ಹಂಗಾರ. ಇದ್ರೊಳಗ ಲಿಂಬಿ ಗಿಡದಾಗ ಕಂಜೂರಿಗೆ ಒಂದು ಭಾಳ ಅದಾವ್ರಪ್ಪ. ಎಲ್ಲ ಕಡೆ ಅಡ್ಡಾಡಕ್ಕೆ ಅಂಜಿಕ್ ಬರ್ತೈತಿ. ಇಲ್ಲಿ ಐತಿ ನೋಡ್ರಿ ಲಿಂಬಿ ಅಂತ ಒಂದು. ಇಲ್ಲಿಂದ ನಮಗೆ ಗಂಗಾಂಬಿಕೆ ಅವರ ಐಕ್ಯವಾದ ಸ್ಥಳ ಕಾಣ್ತೈತಿ ನೋಡ್ರಿ. ತೋರಿಸ್ತಾರೆ ನಿಮ್ಗೆ ನಮ್ಮ ಹೊಲದಿಂದ. ಅಲ್ಲಿ ಐತಿ ನೋಡ್ರಿ ಶ್ರೀ ಬಸವಣ್ಣನವರ ಧರ್ಮಪತ್ನಿ ಆದಂಥ ಶ್ರೀ ಗಂಗಾಂಬಿಕೆ ಅವರ ಐಕ್ಯ ಸ್ಥಳವು ಇಲ್ಲೇ ಐತ್ರಿ. ನಮ್ಮ ಹೊಲದಿಂದ ಭಾಳ ನಿಯರ್ ಆಕತಿ. ನೋಡ್ರಿ ಸಣ್ಣ ಲಿಂಬೆನ ಐತಿ, ದೊಡ್ಡ ಲಿಂಬೆನ ಕಾಣವಲ್ಲವ್ರ ಇದ್ರಾಗ. ಏನಿಲ್ಲ ಫಸ್ಟ್ ಕ್ಲಾಸ್ ಒಂದು ಕಂಜೂರಿಗೆ ಕಡ್ರೆ ಹೆಂಗೆ ನುಸಾಕೈತಿ ಅಂದ್ರೆ ಉಬ್ಬಾಕೈತದ ಕೈಯ. ಇಲ್ಲಿ ಹೆಂಗೆ ಕಾಣಕತ್ತೈತದ ಪಕ್ಕ ಫಸ್ಟ್ ಕ್ಲಾಸ್ ಕಡ್ದು ಬಿಡ್ತ. ಕೈ ಮಡ್ಚಾಕ ಬರುವಾತ್ರಿ ಆ ನಮ್ಮನಿದ. ಬಗ್ಗೆ ಎಷ್ಟು ಲಘು ಕಾಯಿ ಎಷ್ಟು ಜಲ್ದಿ ಉಬ್ತಂಗೆ. ಅದು ಬಂದ ಕಡೆ ಅಂತ ಈ ಟಚ್ಚಲ್ಲಿ ಏನು ಇದೆ ಅನ್ಸಾಕೈತಿ ಒಮ್ಮೆ. ಇಲ್ಲಿ ನೋಡ್ರಲ್ಲ ಗಿಡ ಹೆಂಗೆ ಮಾಡ ನೋಡ್ರಿ. ಏನು ಮಾಡಿರ್ಬೇಕು ಅನ್ಸ್ತೈತಿ ಗೊತ್ತಿರಿ ನಿಮ್ಗೆ. ಚಾಪಿ ಮಂಗೆ ಮಾಡಿರ್ತೈತ್ರಿ ಹಿಂಗೆ ನೋಡ್ರಿ. ಇಲ್ಲೆಲ್ಲ ಬುಡಕ್ಕೆ ಹೈಡ್ ಎಲ್ಲ ಹೆಂಗೆ ಮಾಡೈತಿ ನೋಡ್ರಿ. ಎಲ್ಲ ಆ ಥರದ ಕೆಲಸಗಳು ಚಾಪಿ ಮಂಗೆಗಳು. ರಾತ್ರಿಲ್ಲ ಚಾಪಿ ಮಂಗೆ ಭಾಳ ಅಡ್ಡಾಡ್ತಿರ್ತಾವ್ರಿ. ಇಲ್ಲೆಲ್ಲ ಏನೈತ್ರಲ್ಲ ಇಲ್ಲೆಲ್ಲ ಹೊಳಿ ನಿಂತಿರ್ತೈತಿ. ಇಲ್ಲೆಲ್ಲ ನೀರು ನಿಂತಿರ್ತಾವ. ಅಲ್ಲಿ ಐತಿ ನೋಡ್ರಿ ಶ್ರೀ ಗಂಗಾಂಬಿಕೆ ಅವ್ರ ಐಕ್ಯ ಸ್ಥಳ. ಅದ ಹೊಳಿ ಪೂರ ಅದೆಲ್ಲ ಬಂದು ಇಲ್ಲಿ ಮಟ್ಟ ಬಂದಿರ್ತೈತಿ ಹೊಳಿರಿ. ಇನ್ನ ಕಬ್ಬು ಹೋಗ್ವಾತ್ರಿ. ಏನು ಮಾಡೋದು ಜನವರಿ ಬರಾಕ್ ಸರಿ ಮಟ್ಟು ಗ್ಯಾಂಗ್ಗಳು ಬರತ್ತಿಲ್ಲ. ಇನ್ನು ಯಾವಾಗ ಕಳ್ಸೋದಕ್ಕೈತಿ ಅಂಬಲ್ ನಾವು ಕಬ್ಬ ಏನಿಲ್ಲ ಸ್ವಲ್ಪ ಹಿಡ್ಕೊಂಡ ಬಡ ಅದನ್ನು ಹಂಸನ್ ತುಂಬೆ. ಈಗೇನು ರೀ ಹಂಸನ್ ತುಂಬಬೇಕಂದ್ರೆ ಅವನ ಕಂಜೂರಿಗೆ ಮನಗಂಡಾಗಿರ್ತಾವ. ಕೈ ಫಸ್ಟ್ ಕ್ಲಾಸ್ ಕಡಿತ ವ್ಯಾಪಾರಿ ಉಬ್ತು ನೋಡ್ರಿ. ಇಲ್ದು ಭಾಳ ಕೆಟ್ಟ ಉಬ್ತ ಹಾಗಳು ಇಲ್ಲ ಎಷ್ಟು ಜಲ್ದಿ ಉಬ್ತಾವ. ಪಕ್ಕ ಕಿಸ್ ಕೊಟ್ಟಂಗೆ ಮಾಡಿಬಿಡ್ತಮ್ಮೆ. ಏನು ಇನ್ನೂ ಹೋಗುವಂಗೆ ಕಾಣುವಲ್ಲ. ಏನಿಲ್ರಿ ಹಂಗೆ ಟಿಂಗಟ್ ಮಾಡಿ ಅವ್ನ ಕಂಜೂರಿಗೆಲ್ಲ ಹೋಗ್ಸಿದ್ವಿ ರೀ. ಆದ್ರೂ ಸ್ವಲ್ಪ ಅಲ್ಲೇ ಇದ್ದು ರೀ. ಅಂಜನ್ಸ್ಕೊಂತ ಹಂಗೆ ಬಡ ಎಲ್ಲ ತುಂಬ್ಕೊಂಡು ಕ್ಯಾರ ಚೀಲಕ್ಕೆ ತುಂಬಿ ಬಿಟ್ಟು ರೀ. ಹಂಗೆ ಏನು ಕಂಜೂರಿಗೆ ಅದಾವ ನೋಡ್ರಿ. ಕಂಜೂರಿಗೆ ಕಂಜೂರಿಗೆ ಹುಟ್ಟು ಅಂತ ಆಯ್ತು ನೋಡ್ರಿ ಇಲ್ಲಿ. ಈಗ ಇದೊಂದು ಕಡ್ದದ್ದ ದೊಡ್ಡ ಕಂಜೂರಿಗೆ ಹುಟ್ಟೈತಿ. ಇವಾಗೆಲ್ಲ ಮನಿ ಮಾಡ್ಯವ್ರವ. ಮತ್ತೇನಿಲ್ರಿ ಹಂಗೆ ಟಿಂಗಟ್ ಕಂಜೂರಿ ಕಡಿಸ್ಕೊಂಡೆ ಸ್ಯಾಂಡ್ ಎಲ್ಲ ತುಂಬ್ಕೊಂಡು ಕ್ಯಾರ ಬಾಯಿ ಕಟ್ಕೊಂಡ್ರಿ. ಬಾಯಿ ಕಟ್ಕೊಂಡ ಹಂಗೆ ರಿಕ್ಕಮ್ಗೆ ಗಾಡಿ ಮೇಲೆ ಹೇರ್ಕೊಂಡ ಬಿಟ್ಟು ರೀ. ಗಾಡಿ ಮೇಲೆ ಹೇರ್ಕೊಂಡು ಕ್ಯಾರ ಸೀದಾ ತಂದ ಮನೆಗೆ ಇಳಿಸಿದ್ವಿ ನೋಡ್ರಿ. ಇಲ್ಲೇ ಇಳಿಸ್ಕ್ಯಾರ ತಳ ಹೋಗೋದು ಇಲ್ಲೇ ಕ್ಯಾರ ಯಾರು ಇರ್ಲೇನ್ರಿ ನಾವು ಅಪ್ಪ ಒಳಗಿದ್ರೆ ಅದಕ್ಕೆ ನಾನು ಇಳಿಸ್ಬಿಟ್ಟಿನ್ರಿ. ಇಳಿಸ್ಕ್ಯಾರ ಇಲ್ಲೇ ತಂದಿಟ್ಟು ಹುಡ್ಕೊಂಡು ನೋಡ್ರಿ. ಇಲ್ಲೇ ಬೇಕು ಅಂತ ಬಂದದಲ್ಲ ದಾರಿ ತಪ್ಪಿ ಬಂದದ್ದು ಹೋಗ್ಲಿಕ್ಕೆ ಮನಸ್ಸುಂಟು. ನಾನ ಅಂದೆ ಅದಕ್ಕೆ ಅರ್ಧ ಆಯ್ತು ನಡಿ ಅಂತಂದ. ಹಂಗೆ ಮನೆ ಒಳಗೆ ಹೋಗಿ ಫಸ್ಟ್ ಕ್ಲಾಸ್ ಮಜ್ಜಿಗೆ ಕಡ್ಕೊಂಡ್ರಿ. ಮಜ್ಜಿಗೆ ಕಡ್ಕೊಂಡ ಒಂದು ಗ್ಲಾಸ್ ಮಜ್ಜಿಗೆ ಬಾಡ್ದ ಬಿಟ್ರಿ. ಫಸ್ಟ್ ಕ್ಲಾಸ್ ಮಜ್ಜಿಗೆ ಮಸ್ತ್ ಆಗಿದ್ರಿ. ಮತ್ತೆ ಮಜ್ಜಿಗೆ ಕುಡಿಕ್ಯಾರ ಮತ್ತೇನ್ರಿ ಮತ್ತೊಂದು 2 ಚೀಲ ಇದ್ವು ಅಲ್ಲ. ಮತ್ತೊಂದು 2 ಚೀಲ ತಂದ್ರಂತೆ. ಹಂಗೆ ಸೀದಾ ಫಲಕ್ಕೆ ಹೋಗಿ ಅವನೊಂದು 2 ಚೀಲ ತೊಗೊಂಡ ಮನೆ ಕಡೆ ಬಂದ್ರಿ. ಇವತ್ತಿನ ನಮ್ಮ ಬ್ಲಾಗ್ ಇಷ್ಟ ಆಗಿತ್ತು. ಬಾಯ್ ಫ್ರೆಂಡ್ಸ್.